ಶರಣಾರ್ಥಿ. ಇಂದಿನ ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಹದಗೆಟ್ಟು ಹೋಗಿದ್ದು ಮಾನವನ ಸರ್ವಾಂಗೀಣವಾದಂಥ ಅಭಿವೃದ್ಧಿಗೆ ಅವಕಾಶವೇ ಸಿಗ್ತಾ ಇಲ್ಲ. ಶಿಕ್ಷಣದ ಉದ್ದೇಶ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಕುರಿತು ಆಗಿರಬೇಕು. ಕೇವಲ ಹಣವನ್ನು ಗಳಿಸುವಂಥ ಉಪಜೀವನದ ವಿದ್ಯೆಯನ್ನು ಕೊಟ್ಟರೆ ಸಾಲದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನಿಂದಲೂ ಕೂಡ ಉಪಜೀವನದ ವಿದ್ಯೆಗಿಂತ ಜೀವನದ ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಅಂದರೆ ಉಪಜೀವನ ಅಂದರೆ ಹೊಟ್ಟೆಪಾಡಿಗಾಗಿ ಮಾಡುವಂಥ ಒಂದು ವೃತ್ತಿ. ಜೀವನ ಅಂದರೆ ಆತ್ಮದ ವಿಕಾಸಕ್ಕಾಗಿ ಮಾಡುವಂಥ ಸಾಧನೆ. ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಉಪಜೀವನಕ್ಕಿಂತಲೂ ಮಿಗಿಲಾಗಿ ಜೀವನಕ್ಕೆ, ಆತ್ಮದ ವಿಕಾಸಕ್ಕೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಕೊಂಡು ಬಂದರು. ಅದರಂತೆ ಹಿಂದೆ ಸಾಧನೆಯನ್ನು ಕೂಡ ಮಾಡಿದರು. ಆದರೆ ಇಂದು ಕೇವಲ ಒಂದು ಹಣವನ್ನು ಗಳಿಸುವಂತಹ, ಶಿಕ್ಷಣವನ್ನು ಕೊಡುವಂಥ ಮನುಷ್ಯರನ್ನು ಹಣ ಸಂಪಾದನೆ ಮಾಡುವ ಯಂತ್ರಗಳಂತೆ ಇಂದು ರೂಪಿಸ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಒಂದು ವಚನದಲ್ಲಿ ಪ್ರಭುದೇವರು ಬಹಳ ಚೆನ್ನಾಗಿ ಹೇಳ್ತಾರೆ, ಕರ, ಶಿರ, ಉರ ಮೂರರ ಸಂವರ್ಧನೆಯನ್ನು ಮಾಡುವಂತಹದ್ದೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ. ಕರ, ಶಿರ, ಉರ. ಕರ ಅಂದರೆ ಕಾಯಕ, ದುಡಿತ. ಕಾಯಕವಿಲ್ಲದೆ, ದುಡಿತವಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಿಷ್ಟೇ ಸಾಲದು. ಶಿರ ಅಂದರೆ ಸ್ವತಂತ್ರ ವಿಚಾರ ಶಕ್ತಿ, ಬುದ್ಧಿಶಕ್ತಿಯನ್ನು ರೂಪಿಸುವಂತಹದ್ದು. ಉರ ಅಂದರೆ ಸದ್ಭಾವ, ಇನ್ನೊಬ್ಬರ ಕಷ್ಟ ಸುಖಕ್ಕೆ ಆಗುವಂತಹದ್ದು ಮುಂತಾದ್ದು. ಒಂದು ಕಡೆಯಲ್ಲಿ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ರವರು ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಂಟ್ರೊಡಕ್ಷನ್ ಟು ಇಂಡಿಯನ್ ಫಿಲಾಸಫಿ ಎನ್ನುವಂಥ ಗ್ರಂಥದಲ್ಲಿ ಒಂದು ಮಾತನ್ನು ಅವರು ಏನು ಹೇಳಿದರು ಅಂದರೆ, ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಫಿಶ್ ಇನ್ ವಾಟರ್, ಹಿ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಬರ್ಡ್ ಇನ್ ಏರ್, ಬಟ್ ಮ್ಯಾನ್ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್. ಮನುಷ್ಯ ಮೀನಿನಂತೆ ಈಜಲಿಕ್ಕೆ ಕಲಿತ, ಹಕ್ಕಿಯಂತೆ ಹಾರಲಿಕ್ಕೆ ಕಲಿತ, ಆದರೆ ಮನುಷ್ಯನಂತೆ ಬಾಳಲಿಕ್ಕೆ ಕಲಿಯಲಿಲ್ಲ ಅಂತ ಅವರೊಂದು ಮಾತು ಹೇಳ್ತಾ ಇದ್ದಾರೆ. ಅಂದರೆ ವಿಜ್ಞಾನದ ಬಲದಿಂದ ಇವತ್ತು ಆಕಾಶದಲ್ಲೆಲ್ಲ ಸಂಚರಿಸಿ ದೂರದ ಗ್ರಹಗಳ ರಹಸ್ಯವನ್ನು ಕೂಡ ಭೇದಿಸುವಂಥ ಮಟ್ಟಕ್ಕೆ ಮನುಷ್ಯ ಬಂದಿದ್ದಾನೆ. ಹಾಗೆ ಸಮುದ್ರದ ಗರ್ಭವನ್ನು ಪ್ರವೇಶ ಮಾಡಿ ಸಮುದ್ರದ ತಳಕ್ಕೂ ಕೂಡ ಹೋಗಿ ಅವನು ಅಲ್ಲಿಯ ರಹಸ್ಯಗಳನ್ನು ಭೇದಿಸುವಂಥ ಸಾಹಸವನ್ನು ಮಾಡ್ತಾ ಇದ್ದಾನೆ. ಆದರೆ ತನ್ನ ಪಕ್ಕದಲ್ಲಿರುವಂಥ ನೆರೆಯವನನ್ನು ಅರಿತುಕೊಳ್ಳುವಂಥ ಸೌಜನ್ಯವನ್ನು ಇಂದು ಅಳವಡಿಸ್ಕೊಂಡಿಲ್ಲ. ತನ್ನ ಕುಟುಂಬದವರನ್ನೇ ಅರ್ಥ ಮಾಡಿಕೊಳ್ಳುವಂಥ ಸೌಜನ್ಯವನ್ನು ಅಳವಡಿಸ್ಕೊಂಡಿಲ್ಲ. ಆದ್ದರಿಂದ ಇದೆಲ್ಲವೂ ಕೂಡ ನೋಡಿದಾಗ ಹಾಸ್ಯಾಸ್ಪದ ಅನ್ನಿಸ್ತದೆ. ಅದಕ್ಕಾಗಿ ಮೊದಲು ಮನುಷ್ಯನನ್ನಾಗಿ ಬಾಳಲಿಕ್ಕೆ ನಾವು ಕಲಿಸ್ಬೇಕು. ಅದಾದ ನಂತರ ಮನುಷ್ಯನನ್ನು ಡಿವೈನ್ ಬೀಯಿಂಗ್, ಶರಣನನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಮೊದಲು ಮಾನವನನ್ನಾಗಿ ಮಾಡೋದು ಅಂದರೆ ಏನರ್ಥ ಅಂದರೆ, ಅವನಲ್ಲಿ ಉತ್ತಮವಾದಂಥ ಸಂಸ್ಕಾರವನ್ನು ಕೊಟ್ಟು ಇನ್ನೊಬ್ಬರ ಕಷ್ಟ ಸುಖಕ್ಕೆ ಅವನು ಯಾವ ರೀತಿ ಭಾಗಿಯಾಗಬೇಕು ಅನ್ನೋದನ್ನು ಕಲಿಸೋದು ಇದೆಯಲ್ಲ, ಇದು ಮನುಷ್ಯನ ಮಾಡ್ದಂಗೆ. ಮಾನವನನ್ನು ಶರಣನನ್ನಾಗಿ ಮಾಡೋದು, ಡಿವೈನ್ ಬೇಯಿಂಗ್ ಆಗಿ ಮಾಡೋದು ಅಂದರೆ ಏನಂದರೆ, ಅವನನ್ನು ದೈವೀ ವ್ಯಕ್ತಿಯನ್ನಾಗಿ ಮಾಡುವುದು, ಅದಕ್ಕೆ ಆಧ್ಯಾತ್ಮಿಕವಾದ ಸಂಸ್ಕಾರವನ್ನು ಕೊಡುವುದು. ಆದ್ದರಿಂದ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಶರೀರ, ಮನಸ್ಸು, ಆತ್ಮ, ಈ 3 ಘಟಕಗಳಿಂದ ಮನುಷ್ಯ ಆಗಿದ್ದಾನೆ. ಶರೀರಕ್ಕೆ ಬೇಕು ಆಹಾರ, ಹಾಗೆ ಮನಸ್ಸಿಗೆ ಬೇಕು ಜ್ಞಾನ, ಆತ್ಮನಿಗೆ ಬೇಕು ಪೂಜೆ, ಧ್ಯಾನ ಮುಂತಾದಂಥ ಆಧ್ಯಾತ್ಮಿಕ ಸಂಸ್ಕಾರಗಳು. ಈ 3 ಅಳವಡಿಸಿದಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ದುಡಿಮೆಗೆ ಬೇಕಾಗಿರುವಂತಹ ಉದ್ಯೋಗವನ್ನು ಪ್ರತಿಯೊಬ್ಬ ಮನುಷ್ಯನೂ ಮಾಡಬೇಕು. ಜೊತೆಗೆ ಉದಾತ್ತವಾದ ಮಾನಸಿಕವಂತ ಚಿಂತನೆಯನ್ನು ನೀಡುವಂತಹ ಸಾಹಿತ್ಯ
ಕಲೆ ಮುಂತಾದವುಗಳ ವಿಕಾಸಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಮೂರನೇದಾಗಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅಳವಡಿಸಿಬಿಟ್ಟು ಅವನನ್ನು ಪರಿಪೂರ್ಣನನ್ನಾಗಿ ಮಾಡಬೇಕು. ಯೋಗ ಮುಂತಾದಂಥ ಅಧ್ಯಾತ್ಮ ಮುಂತಾದಂಥವು ಮನುಷ್ಯನನ್ನು ಪರಿಪೂರ್ಣ ಮಾನವನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇಂದಿನ ಒಂದು ಯುಗದಲ್ಲಿ ಏನಾದರೂ ಕೂಡ ಉತ್ತಮವಾದಂಥ ಒಂದು ಜನಾಂಗವನ್ನು ತಯಾರು ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದ್ದದ್ದೇ ಆದರೆ ಯೋಗಾಭ್ಯಾಸವನ್ನು ಮುಂತಾದ ನಮ್ಮ ಆಧ್ಯಾತ್ಮಿಕ ಸಂಸ್ಕಾರಗಳನ್ನು, ನೀತಿ ಪಾಠಗಳನ್ನು ಹಿಂದಿನ ಸ್ವಲ್ಪ ಕಾಲದಲ್ಲಿ, ಯಾಕೆಂದರೆ ನಾವು ಸಣ್ಣವರಿದ್ದಾಗಲೇ ನೋಡ್ತೀವಿ, ಮಾರಲ್ ಲೆಸನ್ಸ್, ನೈತಿಕ ಪಾಠಗಳು ಅಂತ ಹೇಳಿ ಕಲಿಸ್ತಾ ಇದ್ರು. ತಾಯಿ ತಂದೆಗಳ ಸೇವೆಯನ್ನು ಹೇಗೆ ಮಾಡಬೇಕು, ಗುರು ಹಿರಿಯರ ಸೇವೆಯನ್ನು ಹೇಗೆ ಮಾಡಬೇಕು, ನೀತಿವಂತನಾಗಿ ಹೇಗೆ ಬಾಳಬೇಕು ಮುಂತಾದ್ದು. ಇತ್ತೀಚೆಗೆ ಬರ್ತಾ 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 ಅಂತಹ ಸಂಸ್ಕಾರವನ್ನು ಸ್ಕೂಲುಗಳಲ್ಲಿ ಕೊಡ್ತಾ ಇಲ್ಲ. ಆದ್ದರಿಂದ ಇವತ್ತಿನ ಶಿಕ್ಷಣದಲ್ಲಿ ಒಂದನೇದಾಗಿ ಮಟೀರಿಯಲ್ ವ್ಯಾಲ್ಯೂಸ್, ದುಡಿಮೆಗೆ ಬೇಕಾಗಿರುವಂಥ ಭೌತಿಕ ಮೌಲ್ಯಗಳನ್ನು, ಮಾನಸಿಕವಾದ ಸಂಸ್ಕಾರಕ್ಕೆ ಬೇಕಾಗಿರುವ ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳನ್ನು, ಆತ್ಮನಿಗೆ ಬೇಕಾಗಿರುವ ಸಂಸ್ಕಾರಗಳಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು, ಸ್ಪಿರಿಚುವಲ್ ವ್ಯಾಲ್ಯೂಸ್, ಈ ರೀತಿ ಅಳವಡಿಸಿದಾಗ ಮಾತ್ರ ಮನುಷ್ಯ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ಈ ದಿಶೆಯತ್ತ ಶಿಕ್ಷಣ ಸಾಗಬೇಕು ಅನ್ನುವಂತಹದ್ದೇ ನಮ್ಮ ಒಂದು